ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ ಎಲ್ಲರಿಗೂ. ಬನ್ನಿ ಕೃಷ್ಣನ ವಾಣಿ ಏನಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಸ್ವಲ್ಪ ಅನುಮಾನ ಪಡ್ತಾ ಇದ್ದೀರಾ, ಅನುಮಾನ ಪಡಬೇಡಿ ಅನ್ನುವಂಥದ್ದು ಇದೆ. ದುಷ್ಟಶಕ್ತಿಗಳನ್ನ ನಿಗ್ರಹದಲ್ಲಿ ಇಡಿ ಅನ್ನುವಂಥದ್ದು ಇದೆ. ಈ ಅವಮಾನದಿಂದ ಒಂದಷ್ಟು ಹೊರಗೆ ಬರೋದಕ್ಕೆ ಏನು ಮಾಡಬೇಕು ಅದ್ರ ಕಡೆ ಗಮನನ ಕೊಡಿ. ಗಣೇಶ ಮಂತ್ರ ಜಪನ ಮಾಡಿ, ಇದರಿಂದ ನಿಮಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವಿಟಿ ಬರ್ತಾ ಇದೆ. ಏನೇ ಇದ್ರೂ ಸ್ಟ್ರಾಂಗ್ ಆಗಿ ನಿಲ್ಲಿ, ಯಾರನ್ನು ನಂಬಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಮೆಡಿಟೇಷನ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಸಹಸ್ರನಾಮ ಕೇಳಿ ಅಥವಾ ಜಪ ಮಾಡಿ, ಇದರಿಂದ ಒಳ್ಳೇದಾಗುತ್ತೆ. ನಿಮ್ಮನ್ನ ಯಾರು ಅಳ್ಳಾಡಿಸ್ಬಾರ್ದು, ಆ ರೀತಿಯಲ್ಲಿ ದೃಢವಾಗಿ ನಿಲ್ಲಿ ಅನ್ನುವಂಥದ್ದು ಇದೆ. ಸೊ ಶಕ್ತಿ ದೇವತೆಯ ಆರಾಧನೆಯನ್ನ ಮಾಡಿ, ಇದರಿಂದ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಸ್ಟಕ್ ಎನರ್ಜಿಲಿ ಇದೆ ಅನ್ನುವಂಥದ್ದು ಇದೆ. ದೇವರು ನಿಮಗೆ ಆಶೀರ್ವಾದ ಮಾಡದೇ ಇರೋ ಹಾಗೆ ಒಂದಷ್ಟು ಸಮಸ್ಯೆನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ದೇವರ ಆಶೀರ್ವಾದ ನಿಮಗೆ ದೊರಕದೇ ಇರೋ ಹಾಗೆ ಪ್ರಯತ್ನಗಳು ನಡೀತಾ ಇದೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಇಲ್ಲಿ ನಿಮ್ಮ ಶತ್ರುಗಳ ವೈಬ್ ತುಂಬ ಜೋರಾಗಿ ಬರ್ತಾ ಇದೆ. ಸೊ ನಿಮ್ಮ ಶತ್ರುಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ. ಓಕೆ, ಗ್ರೇಟ್ ಸೋಲ್ ಇದೆ. ಸೊ ಸದ್ಯಕ್ಕೆ ಒಂದಷ್ಟು ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲೂ ಕೂಡ ಸಮಸ್ಯೆಯನ್ನು ಮಾಡ್ತಿದ್ದಾರೆ. ಅದ್ರ ಕಡೆ ಕೂಡ ಸ್ವಲ್ಪ ಗಮನನ ವಹಿಸಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಎಕ್ಸ್ ಕಡೆಯಿಂದ ಕೂಡ ನಿಮ್ಮ ಜೀವನದಲ್ಲಿ ಸಾಕಷ್ಟು ತೊಂದರೆಗಳು ಆಗ್ತಾ ಇದೆ. ಅದನ್ನು ಸರಿಪಡಿಸ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ಸೀಕ್ರೆಟ್ಸ್ ಇದೆ. ಸೀಕ್ರೆಟ್ಸ್ ಎಲ್ಲ ಬದಲಾಗುತ್ತೆ, ಗೊತ್ತಾಗುತ್ತೆ ಅನ್ನುವಂಥದ್ದು ಇದೆ. ಸೊ ಸೀಕ್ರೆಟ್ ಏನಿದೆ ಅದು ನಿಮಗೆ ಬಂದು ತಲುಪೋಷ್ಟರಲ್ಲಿ ಸೀಕ್ರೆಟ್ ಒಂದು ಬೇರೆದೇ ರೀತಿಲಿ ರೂಪಾಂತರಗೊಂಡ್ಬಿಟ್ಟಿರುತ್ತೆ ಅನ್ನುವಂಥದ್ದು ಇದೆ. ಸೊ ಸೀಕ್ರೆಟ್ ಬಂದಾಗ ಸೀಕ್ರೆಟ್ ಒಂದಿರುತ್ತೆ. ಸೊ ಅದು ನಿಮ್ಮವರೆಗೂ ತಲುಪೋ ಅಷ್ಟರಲ್ಲಿ ಆ ಸೀಕ್ರೆಟ್ ಬೇರೆ ರೂಪಾಂತರ ಅಥವಾ ಬೇರೆ ಥರ ಬದಲಾಗಿ ತಿರ್ಚಿ ಹೇಳೋವಂಥದ್ದು, ಅಥವಾ ನೀವು ಆ ಸತ್ಯನ ಬೇರೆ ಥರ ತಿಳ್ಕೊಳ್ಳುವಂಥದ್ದು ಅಥವಾ ಅರ್ಧ ಸತ್ಯ ತಿಳ್ಕೊಳ್ಳುವಂಥದ್ದು ಈ ಥರ ಆಗೋಗುತ್ತೆ. ಸ್ವಲ್ಪ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಕುಂಭಮೇಳಕ್ಕೆ ಹೋಗ್ಬಿಟ್ಟು ಬನ್ನಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಇದರಿಂದ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಇದರಿಂದ ನಿಮ್ಮ ಒಂದಷ್ಟು ಸ್ಟಕ್ ಎನರ್ಜಿ ಎಲ್ಲ ರಿಮೂವ್ ಆಗುತ್ತೆ ಅನ್ನುವಂಥದ್ದು ಇದೆ. ಒಟ್ಟಿನಲ್ಲಿ ಅದರಿಂದ ಆಗುತ್ತೋ ಬೇರೆಯಿಂದ ಆಗುತ್ತೋ ಗೊತ್ತಿಲ್ಲ. ನಿಮ್ಮ ಒಂದು ಆರೋಗ್ಯದ ಸಮಸ್ಯೆ ಆಗಿರಬಹುದು ಅಥವಾ ಏನು ಒಂದು ಎಂಡಿಂಗ್ ಸಿಚುವೇಶನ್ ಇದೆ, ಅದು ಒಂದು ಏನೋ ಒಂದು ಸಿಚುವೇಶನ್ ಇಲ್ಲಿ ಎಂಡ್ ಆಗುತ್ತೆ. ಕುಂಭಮೇಳಕ್ಕೆ ಹೋಗ್ಬಿಟ್ಟು ಬನ್ನಿ ಅನ್ನುವಂಥದ್ದು ಇದೆ, ಅಥವಾ ಕರ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಯಾರನ್ನ ಕರ್ಕೊಂಡು ಹೋಗಬೇಕು ಅಥವಾ ಯಾರು ಹೋಗಬೇಕು ಅದು ನಿಮಗೆ ಬಿಟ್ಟಂಥ ವಿಚಾರ. ಸೊ ಮುಂದಿನ 144 ವರ್ಷ ನಾವು ಇರ್ತೀವೋ ಇಲ್ವೋ ಅದು ಬೇರೆ ವಿಚಾರ. ಜೊತೆಗೆ ಒಂದಷ್ಟು ಪಿತೃತರ್ಪಣ, ಪಿತೃಋಣನ ತೀರಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಇದರಿಂದ ಕೂಡ ನಿಮಗೆ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಎಂಡಿಂಗ್ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಸೊ ಎಲ್ಲವೂ ಭಗವಂತನಲ್ಲಿ ಸಮಾಹಿತ ಆಗಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ಸರ್ವಾಂತರ್ಯಾಮಿಯಾಗಿ ವಿರಾಟ್ ರೂಪದಲ್ಲಿರುವಂಥ ವಿಷ್ಣು ಅಥವಾ ದೇವರು ನಿಮ್ಮ ಜೀವನದಲ್ಲಿ ಏನೋ ಒಂದು ಎಂಡಿಂಗ್ ಸಿಚುವೇಶನ್ನ ಹೇಳ್ತಿದ್ದಾರೆ. ಅದು ರಿಲೇಶನ್ಶಿಪ್ ಆಗಿರಬಹುದು, ನಿಮ್ಮ ಎಕ್ಸ್ ಎನರ್ಜಿ ಎಂಡ್ ಆಗೋದಿರಬಹುದು, ಅಥವಾ ದೈವಾನುಗ್ರಹ ಒಂದು ಡಿವೈನ್ ಟೈಮಿಂಗೋಸ್ಕರ ಏನು ಕಾಯ್ತಾ ಇದ್ರಿ ಆ ಟೈಮ್ ಎಂಡ್ ಆಗೋದಿರಬಹುದು. ಸಾಕಷ್ಟು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಸೂರ್ಯನಾರಾಯಣರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಅನ್ನುವಂಥದ್ದು ಇದೆ. ಸುದರ್ಶನ ಅಥವಾ ಪ್ರತ್ಯಂಗಿರ ಹೋಮ ನಿಮಗೆ ಹೆಚ್ಚಿನ ಅನುಕೂಲನ ತಂದುಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೈನ್ಯದಲ್ಲಿ ಒಂದಷ್ಟು ಸಮಸ್ಯೆಗಳು ಆಗುತ್ತೆ, ಒಂದಷ್ಟು ದಿಕ್ಕು ತಪ್ಪಿಸ್ತಾ ಇದ್ದಾರೆ, ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನೀವು ವೆಹಿಕಲ್ ಓಡಿಸ್ಬೇಕಾದ್ರೆ ಅಥವಾ ಗಾಡೀಲಿ ಒಂದಷ್ಟು ಏನೋ ಅಗ್ನಿಗೆ ಸಂಬಂಧಪಟ್ಟಂಗೆ ಸಮಸ್ಯೆಗಳಾಗಬಹುದು, ಬೆಂಕಿ ಆಹುತಿ ಆಗಬಹುದು, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನೀವು ಹೆದರ್ಕೊಳ್ಬೇಡಿ. ಎಂಥದ್ದೇ ಕಠಿಣ ಪರೀಕ್ಷೆ ಇದ್ರೂ ನೀವು ಸತ್ಯದ ದಾರಿನ ಬಿಡಬೇಡಿ, ಧರ್ಮದ ಹಾದಿನ ಬಿಡಬೇಡಿ. ಈ ಸತ್ಯ, ಧರ್ಮ, ನ್ಯಾಯ, ನೀತಿ ಅಂತಾರಲ್ಲ, ಇದನ್ನ ನೀವು ಇಟ್ಕೊಂಡು ಮುಂದೆ ನಡೀರಿ. ಹಾನೆಸ್ಟಿ ಈಸ್ ಬೆಸ್ಟ್ ಪಾಲಿಸಿ ಅಂತ. ನಿಮ್ಮ ಪ್ರಾಮಾಣಿಕತೆ ನಿಮ್ಮ ಜೊತೆ ಇರಲಿ. ಈ ಸತ್ಯದಲ್ಲಿ ನೀವು ಎಷ್ಟು ದೊಡ್ಡ ಯಶಸ್ಸು ದಾಟ್ಕೊಂಡ್ಬರ್ತೀರಾ ಅಂದರೆ ತುಂಬ ದೊಡ್ಡ ಮಟ್ಟದ ಯಶಸ್ಸು ಇದೆ. ಸೊ ಹಾಗಾಗಿ ನೀವು ತುಂಬ ಹಾನೆಸ್ಟ್ ಆಗಿ ಒಂಚೂರು
ಇರಿ ಅನ್ನುವಂಥದ್ದು ಇದೆ. ಫ್ಯಾಮಿಲಿ ಲೈಫ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಶನ್‌ಶಿಪ್ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳೋದ್ರಿಂದ ಇನ್ನು ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಫ್ಯಾಮಿಲಿಲಿ ಏನೋ ಒಂದು ಫಂಕ್ಷನ್ಸ್ ಆಗುವಂಥದ್ದು ಕೂಡ ಇದೆ. ಸೊ ಎಂಗೇಜ್‌ಮೆಂಟ್ ಇರಬಹುದು, ಮ್ಯಾರೇಜ್ ಇರಬಹುದು ಅಥವಾ ಮಲ್ಲಿಕಾರ್ಜುನ ಕ್ಷೇತ್ರಕ್ಕೆ ನೀವು ಹೋಗಿ ಬರುವಂಥದ್ದು ಕೂಡ ಇರಬಹುದು. ಬ್ರಹ್ಮರಾಂಬಿಕೆ ಮಲ್ಲಿಕಾರ್ಜುನರ ಆಶೀರ್ವಾದ ಕೂಡ ಇದೆ. ನನಗೆ ಇಲ್ಲಿ ಎಸ್ಪೆಷಲಿ ಬನಶಂಕರಿ ದೇವಿಯ ಆಶೀರ್ವಾದ ಕಾಣಿಸ್ತಾ ಇದೆ. ಸೊ ಬನಶಂಕರಿ ದೇವಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಒಂದಷ್ಟು ಒಳ್ಳೆಯ ದಿನಗಳನ್ನ ಇನ್ನು ಮುಂದೆ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಖಂಡಿತವಾಗ್ಲೂ ವಿವಾಹಕ್ಕೆ ಒಳ್ಳೆಯ ಸಮಯ ಬಂದಿದೆ. ವಿವಾಹದ ದಿನಗಳು ಚೆನ್ನಾಗಿ ನಿಮಗೆ ಮದುವೆ ಆದಮೇಲೆ ಹೇಗಿರುತ್ತೋ ಅನ್ನೋ ಭಯ ಇರಬಹುದು. ಭಯ ಬೇಡ, ಒಳ್ಳೆ ರೀತಿಯಲ್ಲೇ ನಿಮಗೆ ವಿವಾಹ ಆಗುತ್ತೆ ಅನ್ನುವಂಥದ್ದು ಇದೆ. ಯಾರು ಮಂತ್ರಾಲಯದಲ್ಲಿ ಮದುವೆನ ಫಿಕ್ಸ್ ಮಾಡ್ತಾರೆ, ಮಂತ್ರಾಲಯದಲ್ಲಿ ಮದುವೆ ಆಗುವಂಥ ಚಾನ್ಸಸ್ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಇದರಿಂದ ಇನ್ನು ಹೆಚ್ಚು ಅನುಕೂಲಗಳು ಆಗತ್ತೆ. ಗುರು ರಾಯರ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಸೋರ್ಸ್ ಆಫ್ ಆಲ್ ಅನ್ನುವಂಥದ್ದು ಇದೆ. ಸೊ ಲಕ್ಷ್ಮೀನಾರಾಯಣರ ಆಶೀರ್ವಾದದಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಅಗತ್ಯಗಳು ಏನಿದೆ ಅದೆಲ್ಲವೂ ಕೂಡ ಪೂರೈಸಲ್ಪಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಫೈನಾನ್ಷಿಯಲಿ ಹೆಚ್ಚಿನ ಸಕ್ಸಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ನಿಮಗೆ ಯಾರು ಸಮಸ್ಯೆ ಮಾಡ್ತಿದ್ದಾರೆ, ಯಾರಿಂದ ನಿಮಗೆ ಸಮಸ್ಯೆ ಆಯಿತು, ಇದೆಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಜೊತೆಗೆ ಶತ್ರುನ ಇಲ್ಲ ಅನ್ಸೋದ್ರಲ್ಲಿ ನೀವು ಯಾವುದೇ ಅವಕಾಶವನ್ನು ಬಿಡೋದಿಲ್ಲ ಅನ್ನುವಂಥದ್ದು ಇದೆ. ಮತ್ತೊಮ್ಮೆ ಸತ್ಯ ಗರ್ವದಿಂದ ಗರ್ಜಿಸಿ ನಿಲ್ಲುವಂಥ ಸಮಯ ಹತ್ತಿರದಲ್ಲೇ ಇದೆ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ ಯಾರ್ಯಾರ ಜೀವನದಲ್ಲಿ ಏನೇನು ಅನ್ಯಾಯ ಆಗಿದೆ, ಏನೇನು ಸುಳ್ಳು ಮೆರೆದಾಡಿದೆ, ಯಾವ್ಯಾವ ರೀತಿಯಲ್ಲಿ ನೋವು ತಿಂದಿದ್ದೀರಾ ಅಂತ. ಎಲ್ಲೋ ಒಂದು ಕಡೆ ಸುಳ್ಳು, ಅಸತ್ಯ ಅಥವಾ ಮೋಸ ಮೇಲ್ಗೈ ಸಾಧಿಸಿದಾಗ ಜೀವನದಲ್ಲಿ ತುಂಬ ಮನಸ್ಸಿಗೆ ನೋವಾಗ್ಬಿಟ್ಟು ಎಲ್ಲದರ ಕಡೆಯಿಂದ ನಮಗೆ ಆ ಭರವಸೆ ಹೊರಟೋಗುತ್ತೆ. ಬಟ್ ಈಗ ಆ ಸತ್ಯ ಮತ್ತೊಮ್ಮೆ ನಗುವಂಥದ್ದು, ಸತ್ಯ ಖುಷಿಯಿಂದ ಹೇಳೋವಂಥದ್ದು, ಎಸ್ ಸತ್ಯದ ದಾರಿಯಲ್ಲಿ ನಡೆದ್ರೆ ಯಾವತ್ತಿದ್ರೂ ಸತ್ಯಕ್ಕೆ ಜಯ ಸಿಗುತ್ತೆ ಅಥವಾ ನ್ಯಾಯಕ್ಕೆ ನ್ಯಾಯ ಸಿಗುತ್ತೆ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಸೊ ಅದೊಂದು ಗರ್ವದಿಂದ ನೀವು ಗರ್ವ ಪಡೋದಲ್ಲ. ಸೊ ನ್ಯಾಯನೇ ಇಲ್ಲಿ ನ್ಯಾಯ ದೇವತೆನೇ ಗರ್ವ ಪಡ್ತಾಳೆ ಅನ್ನುವಂಥದ್ದು ಇದೆ. ಸೊ ಗೊತ್ತಿಲ್ಲ, ಕೆಲವು ಶ್ಲೋಕಗಳು ಬರ್ತಿದೆ, ಬಟ್ ಅರ್ಧಂಬರ್ಧಂ ಬರ್ತಿದೆ ಹೇಳಲಿಕ್ಕೆ. ಅನ್ಯಾಯದ ವಿರುದ್ಧ ಅಥವಾ ಧರ್ಮದ ವಿರುದ್ಧ ಒಂದಷ್ಟು ಶ್ಲೋಕಗಳು ಕೂಡ ಯಾರೋ ಬರೀತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಇನ್ನೊಂದು ಕನ್ನಡಿಗರಿಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಸಮಸ್ಯೆ ಆಗುತ್ತೆ. ಆ ಸಮಸ್ಯೆಗೂ ಕೂಡ ಗರ್ವದಿಂದ ಹೇಳು ನಾನು ಕನ್ನಡಿಗ ಅಂತ ಇದೆ ಅಲ್ಲ, ಅದಕ್ಕೆ ಸಂಬಂಧಪಟ್ಟಂಗೂ ಕೂಡ ಒಂದಷ್ಟು ಪಾಸಿಟಿವ್ ಎನರ್ಜೀಸ್ ಬರುತ್ತೆ ಅನ್ನುವಂಥದ್ದು. ಸೊ ಯಾರೋ ಒಬ್ರು ನಿಮಗೆ ಗೊತ್ತಿಲ್ದಿರ ನಿಮ್ಮ ಸತ್ಯನ ಇಲ್ಲ ಅನ್ನಿಸ್ಬೇಕು. ಮತ್ತೆ ನಿಮಗೆ ಯಾರು ಸಹಾಯ ಮಾಡ್ತಿದ್ದಾರೆ, ಅವರನ್ನ ಇಲ್ಲ ಅನ್ಸುವಂಥ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಸೊ ಯಾಮಾರಿಸಿ ನಿಮಗೆ ಒಂದಷ್ಟು ಸಮಸ್ಯೆನ ಮಾಡ್ತಿದ್ದಾರೆ. ಸ್ವಲ್ಪ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಯಾರು ನಿಮಗೆ ಸಹಾಯ ಮಾಡ್ತಿದ್ದಾರೆ ಅವರಿಗೆ ಅಪಾಯನ ಮಾಡ್ತಿದ್ದಾರೆ. ಸೊ ಅದು ಧರ್ಮದೇವತೆ, ನ್ಯಾಯದೇವತೆ ನೋಡ್ತಾ ಇರ್ತಾಳೆ. ಸೊ ಆ ತಾಯಿನೇ ನಿಮಗೆ ಆಶೀರ್ವಾದ ಮಾಡ್ತಾಳೆ, ರಕ್ಷೆ ಕೊಡ್ತಾರೆ ಅನ್ನುವಂಥದ್ದು ಇದೆ. ಸೊ ಬೇರೆಯವ್ರಿಗೆ ನೀವು ತೊಂದರೆ ಮಾಡಿ ಬದುಕಬಹುದು, ಭಗವಂತನಿಗೆ ತೊಂದರೆ ಮಾಡಿ ನೀವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದು ಇನ್ನೊಮ್ಮೆ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಶತ್ರುಗಳು ನಿಮಗೆ ಸಹಾಯ ಮಾಡ್ತಿದ್ದಂಥ ಭಗವಂತನ ಕೈಗಳನ್ನ ಕಟ್ ಹಾಕಿದ್ರೆ ಆ ಭಗವಂತ ಈಗ ಅವರಿಗೆ ಅದರ ರುಚಿನ ತೋರಿಸ್ತಾರೆ. ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ, ಭಯ ಪಡಬೇಡಿ ಅನ್ನುವಂಥದ್ದು ಇದೆ. ಸೊ ಒಂದು ಭೋಗದ ವಸ್ತು ಹೆಣ್ಣು ಅಂತ ಅಂದ್ಕೊಂಡು ಎಷ್ಟರ ಮಟ್ಟಿಗೆ ಅತ್ಯಾಚಾರ ಮಾಡಬೇಕು ಅಷ್ಟು ಮಾಡ್ತಾ ಇದ್ದೀರಾ, ಸ್ಟಿಲ್ ನಿಲ್ಲಿಸಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲರೂ ಮೂಕ ಪ್ರೇಕ್ಷಕರಾಗಿ ನೋಡ್ತಾ ನಿಂತಿದ್ದಾರೆ. ಬಟ್ ಇದನ್ನ ಭಗವಂತಂಗೆ ಹೇಳಬೇಕು, ಭಗವಂತಂಗೆ ತೋರಿಸ್ಬೇಕು ಅಂತ ಪ್ರಯತ್ನ ಪಟ್ಟರೆ ಅದು ಆಗ್ತಾ ಇಲ್ಲ. ಯಾಕೆಂದರೆ ಭಗವಂತ ಬೇರೆಯವ್ರನ್ನ ಬದುಕಿಸೋದ್ರಲ್ಲಿ ಅಥವಾ ಬೇರೆ ಸಮಸ್ಯೆಗಳಲ್ಲಿ ಭಗವಂತನ ಬ್ಯುಸಿ ಇಟ್ಬಿಟ್ಟು ನಿಮ್ಮ ಜೀವನನ ನರಕ ಮಾಡ್ತಿದ್ದಾರೆ. ಸೊ ನಿಮ್ಮ ದಾಂಪತ್ಯ ಜೀವನದ ಕನಸು ಅಥವಾ ನಿಮ್ಮ ವಿವಾಹದ ಕನಸು ಸಾಗದೇ ಇರೋ ಹಾಗೆ ಮಾಡ್ತಾ ಇದ್ದಾರೆ. ಅಥವಾ ನಿಮ್ಮ ಮದುವೆಯ ವಿಚಾರದಲ್ಲಿ ಆಟನ ಆಡ್ತಿದ್ದಾರೆ. ಮದುವೆ ಆದಮೇಲೂ ನಿಮಗೆ ಒಂದಷ್ಟು ಸಮಸ್ಯೆ ಮಾಡಬೇಕು ಅಂತ ಯೋಚನೆನ ಮಾಡಿದ್ದಾರೆ ನಿಮ್ಮ ಶತ್ರುಗಳು. ಬಟ್ ಅವ್ರು ಏನೇ ಮಾಡಿದ್ರು ಕೂಡ ಗೊತ್ತಿದೆ ನೀವೇನು ಮಾಡಬೇಕು, ನಿಮ್ಮ ಸೋಲ್ ಪರ್ಪಸ್ ಏನು ಅನ್ನೋದು ನಿಮಗೆ ಗೊತ್ತಿದೆ.
ಅದನ್ನು ನೀವು ಮಾಡೇ ಮಾಡ್ತೀರಾ ಅನ್ನುವಂಥದ್ದು ಇದೆ. ಮಾಡೇ ಮಾಡಿ. ಸೊ ಅದಕ್ಕೆ ನಿಮಗೆ ಇನ್ನು ಹೆಚ್ಚಿನ ಶಕ್ತಿ ಭಗವಂತ ಕೊಡ್ತಾನೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ಕಲಿಸೋದು ಇದ್ದಿದ್ದೇನೆ. ಸೊ ನಿಮ್ಮ ಒಂದು ಈ ಒಂದು ವಿದ್ಯಾ ಜೀವನ ಏನಿದೆ, ಅಥವಾ ವಿದ್ಯಾರ್ಥಿ ಜೀವನ ಆಗಿರ್ಬೋದು, ಅಥವಾ ಒಂದು ಗುರುವಿನ ಜೀವನ ಇದೆ, ಇದನ್ನ ಹೀಗೆ ಮುಂದುವರ್ಸ್ಕೊಂಡು ಹೋಗಿ ಒಂದಷ್ಟು ಜನರಿಗೆ ನಿಮ್ಮಿಂದ ಹೊಸ ಬೆಳಕು ಸಿಗಲಿ ಅನ್ನುವಂಥದ್ದು ಇದೆ. ರಾಂಗ್ ಇನ್ಫಾರ್ಮೇಶನ್ ಹೋಗೋದಕ್ಕಿಂತ ಒಳ್ಳೆ ಗುರುಗಳ ಹತ್ರ ಕಲ್ತ್ರೆ ಇನ್ನ ಹೆಚ್ಚಿನ ಒಂದು ಬದಲಾವಣೆನ ನೋಡ್ತೀರಾ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಗಣೇಶ ನಿಮ್ಮೆಲ್ಲ ತ್ಯಾಗ ಬಲಿದಾನಗಳಿಗೂ ಒಂದು ನ್ಯಾಯನ ಕೊಡ್ತಾರೆ ಅನ್ನುವಂಥದ್ದು ಇದೆ. ಸೊ ವಿರಾಜಮಾನವಾಗಿ ಕೂತಿರುವಂಥ ಗಣೇಶ ನಿಮ್ಮ ಜೀವನದಲ್ಲಿ ತುಂಬ ಪವರ್ಫುಲ್ ಆಗಿ ಇದ್ದಾರೆ ಅನ್ನುವಂಥದ್ದು ಇದೆ. ನಿಮ್ಮೊಳಗಿರುವ ಆ ಗಣೇಶನ ಎನರ್ಜಿನ ಅಪ್ಡೇಟ್ ಮಾಡ್ಕೊಳ್ಳಿ, ಅಥವಾ ಗಣೇಶನ ಮಂತ್ರ ಜಪ ಮಾಡಿ. ತುಂಬ ಒಳ್ಳೆಯ ಅವಕಾಶಗಳು ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು. ಸ್ಟಾರ್ಟಿಂಗ್ ಗಣೇಶ, ಎಂಡಿಂಗ್ ಗಣೇಶ ನಿಮ್ಮ ಜೀವನದಲ್ಲಿ ಸದ್ಯಕ್ಕೆ ಮೇಜರ್ ರೋಲ್ ಪ್ಲೇ ಮಾಡ್ತಾ ಇರೋದು ಗಣೇಶ ಇದ್ದಾರೆ. ಸೊ ಹಾಗಾಗಿ ಶಕ್ತಿ ಗಣಪತಿಯ ಆರಾಧನೆನ ಮಾಡಿ, ಸಂಕಷ್ಟಹರ ಗಣಪತಿಯ ಆರಾಧನೆ ಮಾಡಿ, ಶತ್ರುನಾಶಕ ಗಣೇಶನ ಆರಾಧನೆ ಮಾಡಿ. ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇದೆ. ಮಹಾ ಗಣಪತಿ ಇದ್ದಾರೆ. ಸೊ ನಿಮ್ಮ ಕೈಯಿಂದ ಹೋಗ್ತಿದ್ದಂಥ ಹೀಲಿಂಗ್ ಆಗಲಿ, ಅಥವಾ ನಿಮ್ಮ ಕೈಯಿಂದ ಹೋಗ್ತಿದ್ದಂಥ ಆಶೀರ್ವಾದ ಆಗಲಿ, ಅದರ ಮೇಲೆ ಪೆಟ್ಟು ಕೊಟ್ಟಿರೋರ ಜೀವನ ಯಾವ ರೀತಿ ನರಕ ಆಗತ್ತೆ ಅನ್ನೋದನ್ನ ನೀವು ಕೆಲವೇ ಕ್ಷಣಗಳಲ್ಲಿ, ಈ ರೀಡಿಂಗ್ ನೋಡಿದ ಕೆಲವೇ ಕ್ಷಣಗಳಲ್ಲಿ ನೋಡಬಹುದು, ಅಥವಾ ಕೆಲವೇ ದಿನಗಳಲ್ಲಿ ನಿಮಗೆ ಏನು ತೊಂದರೆ ಮಾಡಿದ್ರು ಇದನ್ನ ನೀವು ನೋಡ್ತೀರಾ. ಸುದ್ದಿ ನಿಮ್ಮವರೆಗೂ ಬಂದು ತಲುಪುತ್ತೆ. ನಿಮಗೆ ತೊಂದರೆ ಮಾಡಿರೋರು ಒಬ್ಬೊಬ್ರು ಸಿಕ್ಕಾಕೊಳ್ತಾ ಹೋಗ್ತಾರೆ. ನಿಮಗೆ ಅದಕ್ಕಿಂತ ಹೆಚ್ಚಿನ ಪಟ್ಟಿನ ನೋವನ್ನ ಅವರು ಪಡ್ತಾ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಮುಂದಿನ ದಿನಗಳಲ್ಲಿ. ಓಕೆ, ಸೊ ಗಣೇಶನ ಆರಾಧನೆ ಮಾಡಿ ಅನ್ನುವಂಥದ್ದು ಇದೆ. ಓಕೆ, ಸೊ ಸ್ವಲ್ಪ ನೆಗೆಟಿವ್ ಎನರ್ಜಿ ಜಾಸ್ತಿ ಇದೆ, ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಈಗ 3 ಕಾರ್ಡ್ ಇಡ್ತೀನಿ. ಸೀಯಿಂಗ್ ಗಾರ್ಡ್ ಪಂಚಮುಖಿ ಆಂಜನೇಯನ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಇದೆ. ಪಂಚಮುಖಿ ಆಂಜನೇಯನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ವಿವಾಹ ಕಾರ್ಯಗಳು ನಡೆಯುತ್ತೆ ಅನ್ನುವಂಥದ್ದು ಇದೆ. ಅಣ್ಣ ತಮ್ಮದಿರೇ ನಿಮ್ಮನ್ನ ಜೂಜಿಗಿಟ್ಟು ಆಡ್ತಿದ್ದಾರೆ. ನಿಮ್ಮ ಬ್ರದರ್ಸ್ ಏನಿದ್ದಾರೆ, ಅಥವಾ ಬ್ರದರ್ಸ್ ಸ್ಥಾನದಲ್ಲಿ ಏನಿದ್ದಾರೆ, ಇವರಿಂದನೇ ನಿಮ್ಮ ಜೀವನದಲ್ಲಿ ಸಮಸ್ಯೆ ಆಗ್ತಾ ಇರೋದು. ಸದ್ಯಕ್ಕೆ ಈ ಸಮಸ್ಯೆಯಿಂದ ಹೊರಬರುವಂಥ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಏನೇ ಆದರೂ ಸತ್ಯದ ಹಾದಿನ ಬಿಡಬೇಡಿ, ಧರ್ಮದ ಹಾದಿನ ಬಿಡಬೇಡಿ. ಧರ್ಮೋ ರಕ್ಷತಿ ರಕ್ಷಿತಃ. ಸೊ ಧರ್ಮದ ಹಾದಿಲಿ ನೀವು ನಡೀರಿ, ನೀವು ಧರ್ಮನ ರಕ್ಷಿಸ್ರಿ, ಧರ್ಮ ನಿಮ್ಮನ್ನ ರಕ್ಷಿಸುತ್ತೆ. ನೋ ಮ್ಯಾಟರ್ ಯಾವ ಧರ್ಮ ಅಂತ, ಮನುಷ್ಯ ಧರ್ಮ ಅನ್ನೋದು ಒಂದು ತಲೆಯಲ್ಲಿ ಇರಲಿ. ಮೊದಲನೇದು, ಎರಡನೇದು, ಮೂರನೇದು. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಏನೊಂದು ಪ್ರಯತ್ನ ನಿಮ್ಮದು ಇತ್ತು ಪೂರ್ವಜರಿಗೆ ಮುಕ್ತಿ ಕೊಡಿಸುವಂಥದ್ದು, ಅಥವಾ ನಿಮ್ಮ ಪಿತೃದೇವತೆಗಳನ್ನ ತೃಪ್ತಿಪಡಿಸುವಂಥದ್ದು, ಅಥವಾ ಭಗವಂತನಲ್ಲಿ ಪ್ರಾರ್ಥನೆ ಏನಿತ್ತು ಅದು ಭಗವಂತನಿಗೆ ಮುಟ್ಟಿದೆ. ನೀವು ಅಂದ್ಕೊಂಡಿದ್ದು ಕೆಲಸ ಆಗುತ್ತೆ, ಆದಷ್ಟು ಬೇಗ ಆಗತ್ತೆ, ಆಗತ್ತೆ, ನಂಬು ಅನ್ನುವಂಥದ್ದು ಇದೆ. ಆಗತ್ತೆ, ನೀವೇನೇ ಅಂದ್ಕೊಂಡಿರ್ರಿ ಆಗತ್ತೆ. ನಿಮ್ಮ ಶತ್ರು ಭಗವಂತನ ಕೈಯಲ್ಲಿ ನಿಗ್ರಹದಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ. ನಿಮ್ಮ ಶತ್ರುಗಳನ್ನ ಭಗವಂತ ನೋಡ್ಕೊಳ್ತಾನೆ, ಒಂದು ಎಚ್ಚರಿಕೆ ಕೊಡ್ತಿದ್ದಾನೆ. ಅವಾಗವಾಗ ನಿಮ್ಮ ಶತ್ರುಗಳು ಎಚ್ಚೆತ್ಕೊಳ್ತಾ ಇಲ್ಲ. ಸೊ ಈ ಸತಿ ಕೊಡುವಂಥ ಎಚ್ಚರಿಕೆ ತುಂಬ ದುಬಾರಿಯಾಗಿರುತ್ತೆ. ಈ ಸತಿ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಅವ್ರಿಗೆ ಸರಿಯಾದ ಶಿಕ್ಷೆ ಕೊಡ್ತಾರೆ. ಎರಡನೇ ಕಾರ್ಡ್ ಆಯ್ಕೆ ಮಾಡಿರೋರ್ಗೂ ಅಷ್ಟೇನೆ. ಸೊ ನಿಮ್ಮನ್ನ ನೀವು ಪ್ರಿಪೇರ್ ಮಾಡಿ ಇಟ್ಟಿರಿ. ಯಾರು ಯಾವಾಗ ಯಾವ ಕಡೆಯಿಂದ ವಾರ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಪ್ರಿಪೇರ್ ಯುವರ್ ಸೆಲ್ಫ್. ಸಾಕಷ್ಟು ಆರೋಗ್ಯದ ಕಡೆ, ಕೈ ಕಾಲುಗಳ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗ್ತಾ ಇದೆ, ಸ್ವಲ್ಪ ಹಾರ್ಮೋನ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಫೆಮಿನೈನ್ ಅಂಡ್ ಮೆಸ್ಕ್ಯುಲಿನ್ ಎನರ್ಜಿನ ಚೆನ್ನಾಗಿ ಇಟ್ಕೊಳ್ಳಿ, ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಕಾಲಿಗೆ ಬೇಕು ಅಂದರೆ ಒಂಚೂರು ರಕ್ಷೆ ಹಾಕ್ಕೊಳ್ಳಿ ಅನ್ನುವಂಥದ್ದು. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ಅವರ್ ಎನಿಮಿ ಅಂತ ಇದೆ. ಸೊ ಇನ್ನು ತುಂಬ ಕಷ್ಟ ಇದೆ ನಿಮ್ಮ ಶತ್ರುಗಳು ಬದುಕೋದು. ಯಾಕೆಂದರೆ ಎಕ್ಸ್ಟ್ರೀಮಲ್ಲೇ ಎಕ್ಸ್ಟ್ರೀಮ್ ಲೆವೆಲ್ ಎಲ್ಲಾನು ಮಾಡಿ ಮುಗಿಸ್ಬಿಟ್ರು. ಸೊ ಇನ್ನು ಆ ಕಾರ್ ಮೋಡ ಇದ್ದಂಥ, ಅದೇನು ಹೇಳ್ತಾರೆ ಕಾರ್ ಮೋಡ್, ಅಥವಾ
ಮೋಡ ಕರಗಿ ಮಳೆ ಬರೋಕ್ಕಿಂತ ಮುಂಚಿನ ಸಮಯ. ಸೊ ಅದು ಎಲ್ಲವೂ ಕೂಡ ಮುಗೀತು. ಈಗ ಏನಿದ್ರು ಒಂದು ಬೆಳಕು ಬರುವಂಥದ್ದು, ಕತ್ತಲು ಕಳೀತಾ ಇದೆ, ಬೆಳಕು ಬರ್ತಾ ಇದೆ. ಸೊ ಬೆಳಕು ಬರಬೇಕು. ನಿಮ್ಮ ಶತ್ರುಗಳು ಕೂಡ ಎಂಡಿಂಗ್ ಸಿಚುವೇಶನ್ನ ನೋಡ್ತಾರೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ಸರೆಂಡರ್ ಮಾಡ್ಕೊಳ್ಳಿ ಗಣೇಶನಿಗೆ ಅಥವಾ ಕೃಷ್ಣನಿಗೆ ಅಥವಾ ನಿಮ್ಮ ಇಚ್ಛೆಯ ದೇವರಿಗೆ ಅಥವಾ ಶಿವನಿಗೆ, ವಿಷ್ಣುವಿಗೆ, ಯಾರೇ ದೇವರಿರಲಿ, ಅಥವಾ ಅವನದುರ್ಗೆ ಇರ್ಬೋದು, ಚಾಮುಂಡೇಶ್ವರಿ ಎನರ್ಜಿ ಇದೆ ಇಲ್ಲಿ. ಸೊ ಯಾರಿಗಾದರೂ ನೀವು ಶರಣಾಗಿ ವನದುರ್ಗೆ, ಬನಶಂಕರಿ ಕೂಡ ಆಗ್ತಾರೆ. ಸೊ ಎಸ್, ಭಗವಂತನಿಗೆ ನಿಮ್ಮನ್ನು ನೀವು ಸರೆಂಡರ್ ಮಾಡ್ಕೊಳ್ಳಿ, ಭಗವಂತನ ಪಾದನ್ನ ಗಟ್ಟಿಗೆ ಇಟ್ಕೊಳ್ಳಿ, ಭಗವಂತ ನಿಮ್ಮನ್ನು ರಕ್ಷೆ ಮಾಡೇ ಮಾಡ್ತಾರೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಾಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್.